ಹಾಯ್ ಫ್ರೆಂಡ್ಸ್, ಇಟ್ಸ್ ಸಂಡೇ ಮಾರ್ನಿಂಗ್. ಬೆಳಗ್ಗೆನೇ ನಾವು ಡಿ ಮಾರ್ಟಿಗೆ ಬಂದಿದ್ದೀವಿ. ಸ್ವಲ್ಪ ಎಸೆನ್ಷಿಯಲ್ಸ್ ಶಾಪ್ ಮಾಡಬೇಕಾಗಿತ್ತು. ಅದನ್ನೆಲ್ಲ ತೊಗೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಒಂದೊಳ್ಳೆ ಸ್ಟ್ರಾಂಗ್ ಟೀ ಕುಡ್ಕೊಂಡು ನೆಕ್ಸ್ಟು ನಾವು ಬಂದಿದ್ದು ತರಕಾರಿ ಅಂಗಡಿಗೆ. ತರಕಾರಿ ಶಾಪ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಫಿಶ್ ತೊಗೊಳೋದಕ್ಕೆ. ತುಂಬ ದಿನ ಆಗಿತ್ತು ಮನೇಲಿ ಫಿಶ್ ಮಾಡಿ, ಮತ್ತು ಆಸೆ ಆಗಿತ್ತು ಫಿಶ್ ತಿನ್ನಬೇಕು ಅಂತ. ಮೊನ್ನೆ ಒಂದು ವೀಡಿಯೋ ನೋಡ್ತಿದ್ದೆ, ಅದರಲ್ಲಿ ನೆಲ್ಲೂರು ಸ್ಟೈಲಲ್ಲಿ ಚಾಪ್ಲ ಪುಲ್ಸು ಮಾಡ್ತಾಯಿದ್ರು. ಸ್ವಲ್ಪ ಬೇರೆ ಸ್ಟೈಲಲ್ಲಿ ಮಾಡ್ತಾಯಿದ್ರು. ತುಂಬ ಟೆಂಪ್ಟಿಂಗ್ ಆಗಿ ಫೀಲ್ ಆಗ್ತಾಯಿತ್ತು. ಸೊ ಅದನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈ ವಾರನೇ ಟ್ರೈ ಮಾಡೋಣ ಅಂತ ಫಿಶ್ ತೊಗೊಂಡು ಬಂದ್ವಿ. ಫಿಶ್ ತೊಗೊಂಡು ಬಂದಮೇಲೆ ನಮಗೊಂದು ಕನ್ಫ್ಯೂಷನ್, ಯಾವ ಸ್ಟೈಲಲ್ಲಿ ಸಾರು ಮಾಡೋದು ಅಂತ. ನಮ್ಮವ್ರಿಗೆ ಕರ್ನಾಟಕ ಸ್ಟೈಲಲ್ಲಿ ಸಾರು ಮಾಡಬೇಕು ಅಂತ, ಬಟ್ ನನಗೆ ನೆಲ್ಲೂರು ಸ್ಟೈಲಲ್ಲಿ ಚಾಪ್ಲ ಬಾಲ್ಸು ಟ್ರೈ ಮಾಡಬೇಕು ಅಂತ. ಸೊ ಇಬ್ರಿಗೂ ಬೇಜಾರಾಗೋದು ಬೇಡ ಅಂತ ಸ್ವಲ್ಪ ಪೀಸಸ್ನ ಕರ್ನಾಟಕ ಸ್ಟೈಲು ಮತ್ತು ಸ್ವಲ್ಪ ಪೀಸಸ್ನ ನೆಲ್ಲೂರು ಸ್ಟೈಲಲ್ಲಿ ಮಾಡಿ ಮಿಕ್ಕಿದ ಪೀಸಸ್ನ ಫ್ರೈ ಮಾಡ್ಕೊಂಡ್ರಿ. ಈ ಫಿಶ್ ಫ್ರೈ ರೆಸಿಪಿ ಬಂದು ನಮ್ಮ ಚಿಕ್ಕಮ್ಮಯಿಂದ ನಾನು ಕಲ್ತಿದ್ದು. ಇದರಲ್ಲಿ ಯಾವುದೇ ರೀತಿಯಾದ ಪೌಡರ್ಸ್ ಬಳಸಿಲ್ಲ, ಮನೆಯಲ್ಲೇ ರುಬ್ಬಿ ಮಾಡೋ ಅಂಥ ಮಸಾಲೆ. ತುಂಬ ಚೆನ್ನಾಗಿ ಬಂದಿರುತ್ತೆ. ನಿಮ್ಗೇನಾದ್ರು ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋನ ಶೇರ್ ಮಾಡ್ತೀನಿ. ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಫಿಶ್ ಸಾರು, ಫಿಶ್ ಫ್ರೈ ಇದೆಲ್ಲ ಇಟ್ಕೊಂಡು ಒಂದೊಳ್ಳೆ ಮೂವಿ ನೋಡಿಕೊಂಡು ಸಂಡೇನ ಹೀಗೆ ಸ್ಪೆಂಡ್ ಮಾಡಿದ್ರಿ. ನೀವು ನಿಮ್ಮ ಸಂಡೇನ ಹೇಗೆ ಸ್ಪೆಂಡ್ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ. ನಾನು ಮಾಡ್ತಿರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಕೀಪ್ ಸಪೋರ್ಟಿಂಗ್. ಹ್ಯಾಪಿ ಸಂಡೇ. ಬಾಯ್.